ದೆಹಲಿಗೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೆಹಲಿಯ ಕರ್ನಾಟಕ ಭವನಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ. ದೆಹಲಿಯ ಕರ್ನಾಟಕ ಭವನಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಚಿವ ಸಂಪುಟ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಸಿಎಂ ಜೊತೆ ಸಚಿವರಾದ ಕೃಷ್ಣ ಭೈರೇಗೌಡ, ಮಹದೇವಪ್ಪ ಹಾಗೆ ಶಾಸಕ ರಾಯರೆಡ್ಡಿ, ಎಂಎಲ್ಸಿ ನಜೀರ್ ಅಹಮದ್ ಸೇರಿ ಹಲವರ ಆಗಮನ ಆಗಿದೆ ದೆಹಲಿಗೆ. ಖರ್ಗೆ ಬಳಿಕ ಪ್ರಧಾನಿಯನ್ನ ಕೂಡ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸದ್ಯಕ್ಕೆ ಸಚಿವ ಸಂಪುಟ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆಗಳಿದೆ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆಯ ವಿಚಾರ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿರುವ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಸದ್ಯಕ್ಕೆ 5 ವರ್ಷಗಳವರೆಗೂ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲಿದ್ದಾರೆ ಅನ್ನುವಂಥ ಒಂದಷ್ಟು ಮಾತುಕತೆಗಳು ಹರಿದಾಡ್ತಾ ಇದೆ. ಜೊತೆಗೆ ಸಿಎಂ ಕುರ್ಚಿ ಕನಸನ್ನ ಡಿಕೆಶಿ ಅವರು ಕೈಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಬಟ್ ಇನ್ನೂ ಕೂಡ ಅಧಿಕೃತವಾಗಿ ಯಾವ ಮಾಹಿತಿಯೂ ಕೂಡ ಲಭ್ಯ ಆಗಿಲ್ಲ. ಇದರ ನಡುವೆ ಇದೀಗ ಸಚಿವ ಸಂಪುಟ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಸಿಎಂ ದೆಹಲಿಗೆ ಆಗಮಿಸಿದ್ದಾರೆ. ದೆಹಲಿ ಕರ್ನಾಟಕ ಭವನಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಜೊತೆ ಅವರ ಒಂದಷ್ಟು ಬಳಗ, ಕೃಷ್ಣ ಭೈರೇಗೌಡರು, ಸಚಿವರಾದಂಥ ಮಹದೇವಪ್ಪ, ಶಾಸಕ ರಾಯರೆಡ್ಡಿ, ಎಂಎಲ್ಸಿ ನಜೀರ್ ಅಹಮದ್ ಸೇರಿ ಹಲವರ ಆಗಮನ ಆಗಿದೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ಆಗಲಿದ್ದಾರೆ. ಅದಾದ ಬಳಿಕ ಪ್ರಧಾನಿಯವರನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಲಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ಸಿದ್ದರಾಮಯ್ಯ ಡಿಕೆಶಿ ದೆಹಲಿ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ನಲ್ಲಿ ಕ್ರಾಂತಿ ಫಿಕ್ಸ್ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳಿದ್ರು. ಆದರೆ ಸಿಎಂ ಕುರ್ಚಿಗಾಗಿ ಮ್ಯೂಸಿಕಲ್ ಚೇರ್ ಆಟ ನಡೀತಾ ಇದೆ. ಪದೇ ಪದೇ ದೆಹಲಿಗೆ ಹೋಗುವ ಪರಿಸ್ಥಿತಿ ಯಾಕೆ ಬಂತು ಅಂತ ಹೇಳಿ ಬಿಜೆಪಿ ನಾಯಕರು ಲೇವಡಿ ಮಾಡ್ತಿದ್ದಾರೆ. ಸಿಎಂ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಖರ್ಗೆ ಭೇಟಿ ಆಗ್ತಿದ್ದಾರೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸಕ್ಕೆ ಅಶೋಕ್ ಮತ್ತೆ ಸೋಮಣ್ಣ ಕೌಂಟರ್ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಅಂತ ಹೇಳಿ ಬಾಯಿ ಬಡ್ಕೊಳ್ತಾ ಇದ್ರು. ನವೆಂಬರ್ ಆಲ್ರೆಡಿ ಮುಗಿಯೋ ಹಂತಕ್ಕೆ ಬಂದಿದೆ, ಇನ್ನೂ ಕೂಡ ಕ್ರಾಂತಿ ಆಗಿಲ್ಲ. ನವೆಂಬರ್ನಲ್ಲಿ ಕ್ರಾಂತಿ ಫಿಕ್ಸ್ ಅಂತ ಹೇಳಿ ಹೇಳಿದ್ದಂಥ ಕಾಂಗ್ರೆಸ್ ನಾಯಕರಿಗೆ ಇದೀಗ ಬಿಜೆಪಿ ನಾಯಕರು ಕೌಂಟರ್ ಕೊಡ್ತಿದ್ದಾರೆ. ಪದೇ ಪದೇ ಹೋಗಿ ದೆಹಲಿಗೆ ಕೂರುವಂತಹ ಪರಿಸ್ಥಿತಿ ಯಾಕೆ? ಸಿಎಂ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಖರ್ಗೆ ಅವರನ್ನ ಭೇಟಿ ಆಗ್ತಿದ್ದಾರೆ. ಸಿಎಂ ಕುರ್ಚಿಗಾಗಿ ಮ್ಯೂಸಿಕಲ್ ಚೇರ್ ಆಟ ನಡೀತಾ ಇದೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸಕ್ಕೆ ಅಶೋಕ್ ಮತ್ತೆ ಸೋಮಣ್ಣ ಕೌಂಟರ್ ಕೊಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಆ ಥರದ್ದು ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಡೆಲ್ಲಿಗೆ ಹೋಗಿದ್ದೆ ಯಾಕೆ? ಆಯ್ತು, ಇನ್ವಿಟೇಷನ್ ಕೊಡೋಕ್ಕೆ ಹೋಗಿ ಕರೆಯೋಕ್ಕೆ 5 ನಿಮಿಷದ ಕೆಲಸ ಅಥವಾ ಅರ್ಧ ದಿನದ ಕೆಲಸ. ಅಲ್ಲೇ ಡಿ ಕೆ ಶಿವಕುಮಾರ್ ಅಣ್ತಮ್ಮಾಸಿಬ್ರು ಅಲ್ಲೇ ಕೂತ್ಕೊಳೋದು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಬೆಂಬಲಿಗರೆಲ್ಲ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಳೋ ಅವಶ್ಯಕತೆ ಏನಿತ್ತು? ಅಂದರೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಸರ್ಕಾರ ಈ 2.5 ವರ್ಷದ ಒಪ್ಪಂದ ಆಗಿರೋದು ಸತ್ಯ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ. ಇಲ್ಲಾಂದರೆ ಇಷ್ಟು ದಿನಗಳ ಕಾಲ ಡೆಲ್ಲಿಯಲ್ಲಿ ಹೋಗಿ ಕುಳಿತುಕೊಳ್ಳೋ ಅಂಥ ಅವಶ್ಯಕತೆನೇ ಬರ್ತಾ ಇರಲ್ಲ ಅವ್ರಿಗೆ. ಅಂದರೆ ಇವತ್ತು ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. ಯಾವ ಕಾಂಗ್ರೆಸ್ಸು ಇವತ್ತು ಅಭಿವೃದ್ಧಿ ಚಿಂತನೆಯನ್ನು ಮಾಡಬೇಕಾಯಿತು, ರೈತರ ಕಷ್ಟಗಳನ್ನು ಕೇಳಬೇಕಾಯಿತು. ಒಂದು ಕಡೆ ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಬಗೆಹರದೇ ಇಲ್ಲ. ಇನ್ನೂ ಒಂದು ಕಡೆ ಕಾಡು ಮೃಗಗಳ ಹಾವಳಿಯಿಂದ ಜನ ಸಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಡು ಮೃಗಗಳು, ಅದು ಕೂಡ ಸುಮಾರು ಜಿಂಕೆಗಳು, 23 ಕೃಷ್ಣ ಮೃಗಗಳು ಸತ್ತಿರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಇದೆಲ್ಲ ಬಿಟ್ಟು ಡೆಲ್ಲಿಯಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಗನಂದಾರಿ ಕಾರ್ಯ ಏನು? ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಅದೇನೋ 100 ಶಂಕುಸ್ಥಾಪನೆಗಳನ್ನು ಮಾಡಬೇಕು ಅಂತ. ಆಯಿತು, ಶಂಕುಸ್ಥಾಪನೆ ಮಾಡೋಕ್ಕೆ ಕರೆಯೋಕ್ಕೆ 5 ನಿಮಿಷದ ಕೆಲಸ ಅಲ್ಲ. ಅಂದರೆ ಕರ್ನಾಟಕದಲ್ಲಿರೋ ಸರ್ಕಾರ ಈಗ
ಒಂದು ತೂಗು. ಎಸ್, ಇದು ಸಿಎಂ ಹಾಗೆ ಡಿಸಿಎಂ ದೆಹಲಿಗೆ ಹೋಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರ ಮಾತು. ಇನ್ನು ಸೋಮಣ್ಣ ಅವರು ಏನು ಹೇಳಿದ್ದಾರೆ ಕೇಳೋಣ. ಅರಿವೇ ಇಲ್ಲದೆ ಇರ್ತಕ್ಕಂಥ ಮೊಂಡುತನದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ. ಈ ಸರ್ಕಾರಕ್ಕೆ ಏನು ಹೇಳಿದ್ರು ಕೂಡ ತಲೆನೂ ಇಲ್ಲ ಬುಡಾನೂ ಇಲ್ಲ, ಗಾಂಭೀರ್ಯತೆ ಅನ್ನೋದು ಮೊದಲೇ ಗೊತ್ತಿಲ್ಲ. ಇಂಥ ಜನರು ಕಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ದುರಂತ. ನನ್ನ 50-48 ವರ್ಷದ ಅನುಭವದಲ್ಲಿ ಇಂಥ ಕೆಟ್ಟ ವ್ಯವಸ್ಥೆಯನ್ನು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಹೇಸಿಗೆ ಕೆಲಸ. ಅದಕ್ಕೆ ಬಿಹಾರ ಜನ ರಾಷ್ಟ್ರದ ಪ್ರಧಾನಮಂತ್ರಿಗಳ ಅಭ್ಯುದಯ ಏನಿದೆ, ರಾಷ್ಟ್ರದ ಪ್ರಧಾನಮಂತ್ರಿಗಳ ದೇಶದ ಅಭ್ಯುದಯದಲ್ಲಿ ಕರ್ನಾಟಕವು ಸೇರಬೇಕು ಅನ್ನೋ ಅವರ ಧೋರಣೆ ಏನಿದೆ, ಅವರ ಚಿಂತನೆ ಏನಿದೆ, ಅದಕ್ಕೆ ಮುಂದಿನ ದಿನಗಳಲ್ಲಿ ಫಲ ಕೊಡ್ತದೆ. ಇವ್ರ ಬಗ್ಗೆ ಮಾತಾಡೋದ್ರೊಳಗೆ ಅಪ್ರಸ್ತುತ. ಆ ಮಾತಾಡೋದ್ರಿಂದ ಪ್ರಯೋಜನವೂ ಇಲ್ಲ. ಈ ಅಪ್ರಸ್ತುತವಾದ ವ್ಯವಸ್ಥೆಯನ್ನು ಪದೇ ಪದೇ ಹೇಳೋದ್ರಿಂದ ಖಜಾನೆ ಖಾಲಿಯಾಗಿದೆ. ಅವ್ರ ಹತ್ರ ಏನೇನೂ ಇಲ್ಲ. ಎಲ್ಲೆಲ್ಲಿ ಏನೇನು ಬರ್ತದೋ ಯಾವ್ಯಾವುದಕ್ಕೆ ಸಿಗ್ತದೋ ಎಲ್ಲವೂ ಕೂಡ ಹೋಗ್ತಾ ಇದೆ.